ಕಾಂಟೆಂಟ್ ಅಂದರೆ ಮಲಯಾಳಂ ಸಿನಿಮಾ ಅಂದರೆ ಕಾಂಟೆಂಟ್ ಅನ್ನೋ ಮಾತು 100ಕ್ಕೆ 100ರಷ್ಟು ನಿಜ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಇಲ್ಲಿ ರಿಲೀಸ್ ಆದ ಸಿನಿಮಾಗಳು ಡಿಸೆಂಟಾಗಿ ಬರುತ್ತೆ, ಆದರೆ ಒಂದು ವಾರ ಕಳೆದ್ರೆ ಸಾಕು ಆ ಸಿನಿಮಾ ಲೆವೆಲ್ ಬೇರೆ ರೇಂಜ್ಗೆ ಹೋಗಿರುತ್ತೆ. ಸೂಕ್ಷ್ಮದರ್ಶಿನಿ ಇದು MC ಜಿತಿನ್ ಅವರು ನಿರ್ದೇಶಿಸಿದ ಸಿನಿಮಾ. ಬ್ಯಾಸಿಲ್ ಜೋಸೆಫ್ ಮತ್ತು ನಜ್ರಿಯಾ ನಜೀಮ್ ಇವರಿಬ್ಬರ ಮುಖ್ಯ ನಟನೆಯಲ್ಲಿ ಮೂಡಿ ಬಂದಂತಹ ಸಿನಿಮಾ. ನಾನು ಈ ಸಿನಿಮಾ ನೋಡೋಕ್ಕೆ ಕಾರಣನೇ ಬ್ಯಾಸಿಲ್ ಜೋಸೆಫ್ ಅವರು. ನೋಡೋಕ್ಕೆ ಸ್ವಲ್ಪ ಕೊಳ್ಳು ಹಾಕೊಂಡ್ರು ಇವರ ನಟನೆ 6 ಅಡಿ ಕಟ್ಟೋಡ್ ಥರ ಇರುತ್ತೆ. ಅಷ್ಟು ನೈಜವಾಗಿ ನಟನೆ ಮಾಡುವಂತಹ ವ್ಯಕ್ತಿ ಇವರು ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ನೋಡಿರೋದು 2022ರಲ್ಲಿ ರಿಲೀಸ್ ಆದ ಪಾಲ್ತು ಜಾನವರ್ ಮತ್ತು ಜಯ 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 ಹೇ. ಈ ಎರಡೂ ಸಿನಿಮಾಗಳ ಕಾಂಟೆಂಟ್ ಒಂದು ಕೈ ಮೇಲಾದರೆ, ಇನ್ನೊಂದು ಕಡೆ ಬ್ಯಾಸಲ್ ಜೋಸೆಫ್ ಅವರ ನೈಜ ಅಭಿನಯ ನೋಡುಗರನ್ನ ಸೆಳೆಯೋದು ಪಕ್ಕ ಅಂತ ಹೇಳ್ತೀನಿ. ಇನ್ನು ಕತೆಗೆ ಬರೋದಾದರೆ, ಹೌಸ್ ವೈಫ್ ಆದ ಪ್ರಿಯಾ ಮನೇಲಿ ಸುಮ್ಮನೆ ಕೂತು ಏನು ಮಾಡೋದಂತ ಯಾವುದಾದ್ರೂ ಒಂದು ಕಂಪ್ನಿಲಿ ಕೆಲಸಕ್ಕಂತ ಇಂಟರ್ವ್ಯೂ ಕೊಡ್ತಿರ್ತಾರೆ. ಶೀಘ್ರದಲ್ಲೇ ಪ್ರಿಯಾ ಅವರ ಪಕ್ಕದ ಮನೆಯಲ್ಲಿ ಮ್ಯಾನ್ಯುವಲ್ ಮತ್ತು ಅವನ ತಾಯಿ ಬರ್ತಾರೆ. ಅವರು ಬಂದಿರೋ ಉದ್ದೇಶ ಬೇರೆ ಆಗಿರುತ್ತೆ. ಆ ಉದ್ದೇಶ ಏನು, ಮ್ಯಾನ್ಯುವಲ್ ತಾಯಿ ಏನು ಮಾಡ್ತಾರೆ, ಹಾಗೆ ಸುತ್ತಮುತ್ತಲಿನ ಮನೆಯವರು ಮತ್ತು ಪ್ರಿಯಾ ಸೇರಿ ಏನು ಮಾಡ್ತಾರೆ, ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾ ಸ್ಟಾರ್ಟಿಂಗ್ ಒಂದು 10ರಿಂದ 15 ನಿಮಿಷ ಸ್ಲೋ ಅನಿಸುತ್ತೆ, ಆದರೆ ಸಿನಿಮಾ ಮುಂದೆ ಹೋದಂತೆ ಗೊತ್ತಾಗುತ್ತೆ ಈ ಸಿನಿಮಾವನ್ನು ನೋಡುಗರಿಗೆ ರಿಯಲ್ ಟಚ್ ಕೊಡಬೇಕಂತ ಈ ಥರ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಅಷ್ಟೇ ಅಲ್ಲ, ಇಲ್ಲಿನ ಕತೆ ಹೇಗಿದೆ ಅಂದರೆ, ಸಿನಿಮಾ ಮುಗಿಯೋವರೆಗೂ ನೀವು ಕೂತು ಜಾಗದಿಂದ ಎದ್ದೋಗ್ಬಾರ್ದು. ಪ್ರತಿ ಸೆಕೆಂಡ್ ಕೂಡ ಮುಂದೆ ಏನಾಗುತ್ತೋ ಅನ್ನೋ ಸಸ್ಪೆನ್ಸ್ ಇಟ್ಕೊಂಡು ನಿಮ್ಮನ್ನು ಹಾಗೆ ಕೂರಿಸುತ್ತೆ ಈ ಸಿನಿಮಾ. ಗುರುವೇ ಏನು ಹೇಳಿ, ನಾವು ಯಾರನ್ನು ವಿಲನ್ ಅಂದ್ಕೊಂಡಿದ್ವೋ ಆ ವಿಲನ್ ಮೇಲೆ ಇನ್ನೊಬ್ರು ದೊಡ್ಡ ಆಣೆ ಥರ ಇದ್ದರು. ಆ ಕ್ಲೈಮ್ಯಾಕ್ಸ್ ಕೊಡೋ ಥ್ರಿಲ್ಲಿಂಗ್ ಅಂತೂ ನೀವು ಮರೆಯೋಕ್ಕಾಗಲ್ಲ. ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸ್ ಅಂತ ಬಂದರೆ, ಬ್ಯಾಸಿಲ್ ಜೋಸೆಫ್ ಅವರು ಮ್ಯಾನ್ಯುವಲ್ ಆಗಿ, ನಜ್ರಿಯಾ ನಜೀಮ್ ಅವರು ಪ್ರಿಯಾ ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತ ಹೇಳ್ತೀನಿ. ಇಂಪ್ಯಾಕ್ಟ್ ನೀವು ಈ ಸಿನಿಮಾ ನೋಡುವಾಗ ಇಲ್ಲಿರೋ ಪಾತ್ರಗಳು ಕೂಡ ನೈಜವಾಗಿ ನಿಮ್ಮ ಮುಂದೆ ನಡೀತಿದೆ ಅನ್ನೋ ಥರ ನಡೆಸಿದ್ದಾರೆ ಅಂದರೆ ತಪ್ಪಾಗಲ್ಲ. ಇನ್ನು ಮೆರಿನ್ ಫಿಲಿಪ್ ಅವರು, ಪೂಜಾ ಮೋಹನ್ ರಾಜ್ ಅವರು, ಸಿದ್ಧಾರ್ಥ್ ಭರತನ್ ಅವರು, ದೀಪಿಕಾ ಪರಂಬೋಲ್ ಅವರು, ಮನೋಹರಿ ಜೋಯ್ ಅವರು ಮತ್ತು ಅಖಿಲಾ ಭಾರ್ಗವನವರಾಗಿರ್ಬೋದು, ಇನ್ನುಳಿದ ಎಲ್ಲ ಕಲಾವಿದರು ತಮ್ಮ ಅಭಿನಯದ ಮೂಲಕ ಈ ಸಿನಿಮಾವನ್ನು ಇನ್ನಷ್ಟು ಮೇಲೆತ್ತಿದ್ದಾರೆ ಅಂದರೆ ತಪ್ಪಾಗಲ್ಲ. ಒಂದೊಳ್ಳೆ ಗುಡ್ ಮೂವಿ ಅಂತ ಹೇಳ್ತೀನಿ. ಇನ್ನು ನೀವು ಯಾರು ಈ ಸಿನಿಮಾ ನೋಡಿಲ್ವೋ ಈ ಸಿನಿಮಾ ಮಿಸ್ ಮಾಡಿಬಿಡಿ ಅಂತ ಹೇಳ್ತೀನಿ. ಹಾಗೆ ಯಾರು ಈ ಸಿನಿಮಾವನ್ನು ನೋಡಿದಾರಾ, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.